ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗುತ್ತೆ. ನೂತನ ನಾಯಕನ ಆಯ್ಕೆಗಾಗಿ ಕೆಲವೇ ಹೊತ್ತಿನಲ್ಲಿ ಸಿಎಲ್ಪಿ ಸಭೆ ಆರಂಭ ಆಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಹೆಸರು ಘೋಷಣೆಯಾಗುತ್ತೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಮೇಲುಸ್ತುವಾರಿಯಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನ 136 ಶಾಸಕರ ಪೈಕಿ 3 ಗೈರಾಗಿದ್ದಾರೆ. 136 ಕಾಂಗ್ರೆಸ್ ಶಾಸಕರು ಸೇರಿ 3 ಜನ ಪಕ್ಷೇತರರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 2 ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ 136 ಶಾಸಕರು ಸಭೆಗೆ ಹಾಜರಾಗಿದ್ದಾರೆ. ಸುಸೂತ್ರವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಈಗ ಕಸರತ್ತಾಗ್ತಾ ಇರುವಂತದ್ದು. ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದಂತೆ ಹೈಕಮಾಂಡ್ ಬಂದೋಬಸ್ತನ್ನ ಮಾಡಿದೆ. ಅಷ್ಟಕ್ಕೂ ಸಿಎಲ್ಪಿ ಸಭೆಯಲ್ಲಿ ಏನೇನಾಗುತ್ತೆ ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಈಗಾಗಲೇ ಸಿಎಲ್ಪಿ ಸಭೆಯ ಕಂಪ್ಲೀಟ್ ಕಹಾನಿ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ಏನೇನಾಗುತ್ತೆ ಒಂದೊಂದಾಗಿ ನಾವು ಕೂಡ ಗಮನಿಸ್ತಾ ಹೋಗುವುದಾದ್ರೆ, ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಪ್ರಸ್ತಾಪ ಆಗುವಂತ ಸಾಧ್ಯತೆ. ಅಂದ್ರೆ ಒಂದಷ್ಟು ಜನ ಹೇಳುವಂತದ್ದು ಪರಸ್ಪರರಾಗಿ ಈಗ ಯಾವುದೇ ಅಭಿಪ್ರಾಯ ಮಂಡಿಸಲು ಶಾಸಕರಿಗೆ ಅವಕಾಶ ಇರೋದಿಲ್ಲ. ಈ ಒಂದು ಸಭೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣ ಆಗುತ್ತೆ. ಒಂದು ಸಾಲಿನ ನಿರ್ಣಯದ ಮೂಲಕ ಡಿಕೆ ಹೆಸರು ಪ್ರಕಟ ಆಗಬೇಕು. ಸಿಎಲ್ಪಿ ನಾಯಕನ ಸ್ಥಾನಕ್ಕೆ ಡಿಕೆ ಹೆಸರು ಪ್ರಸ್ತಾಪಿಸಲಿರುವಂತಹ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಹಿರಿಯ ಶಾಸಕರು ಕೂಡ ಅನುಮೋದನೆಯನ್ನ ನೀಡ್ತಾರೆ. ಈ ಒಂದು ಸಭೆಯಲ್ಲಿ ಪರಸ್ಪರ ಧನ್ಯವಾದ ಸಮರ್ಪಣೆಯೊಂದಿಗೆ ಸಿಎಲ್ಪಿ ಸಭೆ ಅಂತ್ಯ ಆಗುತ್ತೆ. ಯಾವುದೇ ಕೂಡ ಅಭಿಪ್ರಾಯ ಮಂಡಿಸುವುದಕ್ಕೆ ಈ ಒಂದು ಸಭೆಯಲ್ಲಿ ಶಾಸಕರಿಗೆ ಅವಕಾಶ ಇರೋದಿಲ್ಲ. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಒಂದು ಸಾಲಿನ ನಿರ್ಣಯದ ಮೂಲಕ ಡಿಕೆ ಅವರ ಹೆಸರನ್ನ ಪ್ರಕಟ ಮಾಡಬೇಕು. ಸಿಎಲ್ಪಿ ನಾಯಕನ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪಿಸಲಿದ್ದಾರೆ ಸಿದ್ದರಾಮಯ್ಯ ಅವರ ಪ್ರಸ್ತಾಪಕ್ಕೆ ಹಿರಿಯ ಶಾಸಕರು ಕೂಡ ಅನುಮೋದನೆಯನ್ನ ನೀಡ್ತಾರೆ. ಈ ಒಂದು ಸಭೆಯಲ್ಲಿ ಏನೇನಾಗುತ್ತೆ ಅನ್ನುವಂತಹ ಇನ್ ಡೀಟೇಲ್ಸ್ ಇದು. ಯಾವುದೇ ಅಭಿಪ್ರಾಯ ಮಂಡಿಸಲು ಶಾಸಕರಿಗೆ ಅವಕಾಶ ಇರೋದಿಲ್ಲ. ಒಂದು ಸಭೆಯಲ್ಲಿ ಒಂದಷ್ಟು ಅವಕಾಶ ಇರುತ್ತೆ, ಆದರೆ ಈ ಸಭೆಯಲ್ಲಿ ಪರ್ಟಿಕ್ಯುಲರ್ ಇವತ್ತಿನ ಸಭೆಯಲ್ಲಿ ಯಾರಿಗೂ ಕೂಡ ಶಾಸಕರಿಗೆ ಅನುಮತಿ ಇಲ್ಲ. ಅವರವರ ಒಂದು ಅಭಿಪ್ರಾಯವನ್ನ ಹಂಚಿಕೆ ಮಾಡುವಂತಿಲ್ಲ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗತ್ತೆ. ನೂತನ ನಾಯಕನ ಆಯ್ಕೆಗಾಗಿ ಕೆಲವೇ ಹೊತ್ತಿನಲ್ಲಿ ಸಿಎಲ್ಪಿ ಸಭೆ ಕೂಡ ಆರಂಭ ಆಗಲಿದೆ. ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಹೆಸರು ಕೂಡ ಘೋಷಣೆಯಾಗತ್ತೆ. ವಿಧಾನಸೌಧದ 3ನೇ ಮಹಡಿಯ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಮೇಲುಸ್ತುವಾರಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ಎರಡು ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ 136 ಶಾಸಕರು ಸಭೆಗೆ ಹಾಜರಾಗ್ತಾ ಇದ್ದಾರೆ. ಸುಸೂತ್ರವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಈಗ ಕಸರತ್ತನ್ನ ಮಾಡ್ತಾ ಇರುವಂತದ್ದು ಹೈಕಮಾಂಡ್. ಯಾವುದೇ ಕೂಡ ಗೊಂದಲ ಆಗಬಾರದು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗತ್ತೆ. ನೂತನ ನಾಯಕನ ಆಯ್ಕೆಗೆ ಈಗ ಕೆಲವೇ ಹೊತ್ತಿನಲ್ಲಿ ಸಿಎಲ್ಪಿ ಸಭೆ ಕೂಡ ಆರಂಭವಾಗುವಂತದ್ದು. ವಿಧಾನಸೌಧದ 3ನೇ ಮಹಡಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಅನುಪಸ್ಥಿತಿಯಲ್ಲಿ ಸಮ್ಮೇಳನ ಸಭಾಂಗಣದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಮೇಲುಸ್ತುವಾರಿಯಲ್ಲಿ ಈ ಒಂದು ಸಭೆ ನಡೆಯುವಂತದ್ದು. ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗಾಗಲೇ ಸಭೆ ಆರಂಭ ಆಗ್ತಾ ಇದೆ. ಯಾವೆಲ್ಲ ರೀತಿಯಾಗಿ ಮುನ್ಸೂಚನೆಗಳು ಇರುವಂತದ್ದು? ಸಭೆ ಆರಂಭ ಆಗಿಲ್ಲ, ಈಗಷ್ಟೇ ಆರಂಭ ಆಗಬೇಕಾಗಿದೆ. ಪ್ರಮುಖವಾಗಿ ಇವತ್ತು ಒನ್ ಲೈನ್ ಅಜೆಂಡವನ್ನ ಇಟ್ಕೊಂಡು ಈ ಒಂದು ಸಭೆಯನ್ನು ನಡೆಸ್ತಾ ಇರುವಂತದ್ದು. ಸಿಎಲ್ಪಿ ಸಭೆಯನ್ನ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರೇ ಈ ಒಂದು ಸಿಎಲ್ಪಿ ಸಭೆಯಲ್ಲಿ ಘೋಷಣೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಪ್ರಮುಖವಾಗಿ ಸುರ್ಜೇವಾಲಾ ಮತ್ತೆ ಕೆಸಿ ವೇಣುಗೋಪಾಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಸಿಎಲ್ಪಿ ಸಭೆ ಇದಾಗಿರೋದ್ರಿಂದ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ನೀಡಲಾಗಿದೆ. ಸಹಜವಾಗಿ ಯಾವಾಗ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ರು, ಆ ರಾಜೀನಾಮೆಯ ಬಳಿಕ ಡಿಕೆ
ಶಿವಕುಮಾರ್ ಅವರೇ CM ಅನ್ನುವಂತಹದ್ದು ಬಹುತೇಕವಾಗಿ ಖಚಿತವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಅವರನ್ನ ಅಧಿಕೃತವಾಗಿ CLP ನಾಯಕನನ್ನಾಗಿ ಮಾಡಬೇಕಾಗಿರುವಂತಹದ್ದು, ಅಂದ್ರೆ ಹಿಂದಿದ್ದಂತಹ ಯಾರು CLP ನಾಯಕರಿರ್ತಾರೆ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಅಂದ್ರೆ ಅದಕ್ಕೆ CLP ಸಭೆ ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಆ ಪ್ರೋಟೋಕಾಲ್ನ ಮೂಲಕ ಇವತ್ತು CLP ಹೊಸ ನಾಯಕನನ್ನ ಆಯ್ಕೆ ಮಾಡುವಂತಹ ಸಹಜ ಪ್ರಕ್ರಿಯೆ ಇದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಾಸಕರುಗಳು ಆಗಮಿಸ್ತಾರೆ. ಅಂದ್ರೆ ಸುಮಾರು 4 ಗಂಟೆಗೆ ಈ ಒಂದು ಸಭೆ ಆರಂಭವಾಗ್ತಾ ಇರುವಂತದ್ದು. ನಾ ಹೇಳಿದಂತೆ ಇವತ್ತು ಒನ್ ಲೈನ್ ಅಜೆಂಡಾ ಮಾತ್ರ ಈ ಸಭೆಯ ಉದ್ದೇಶ. ಯಾರು ಹೊಸ CLP ನಾಯಕನನ್ನ ಆಯ್ಕೆ ಮಾಡುವಂತಹ ವಿಚಾರ ಇರೋದ್ರಿಂದಲೇ ಈ ಒಂದು ಸಭೆಯನ್ನ ಹಮ್ಮಿಕೊಂಡಿರುವಂತದ್ದು. ಗಂಗಾ. ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ. CLP ಸಭೆಯಲ್ಲಿ ಏನೇನಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ರು. 3 ಪಕ್ಷೇತರರಾಗಿ ಸಭೆಗೆ ಭಾಗಿಯಾಗಲಿದ್ದಾರೆ. 2 ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ 136 ಶಾಸಕರು ಸಭೆಗೆ ಹಾಜರಾಗಿದ್ದಾರೆ. ಸುಸೂತ್ರವಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಈಗ ಹೈಕಮಾಂಡ್ ಕೂಡ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಆರಂಭ ಆಗತ್ತೆ.